Okay, yes. So we'll go with one more important, I said Sagarmala Yojana. So we'll go with Sagarmala Yojana. The program name is Sagarmala Yojana. Yes, Sagarmala Yojana. ಯೂಶಲಿ ಈ ಕಾರ್ಯಕ್ರಮ 2015 ಜುಲೈ 31 ಜಾರಿಗೆ ತರ್ತಾರೆ. ಯಾವಾಗ? ಎಸ್ 2015 ಜುಲೈ 31. ಎಸ್, ವೆರಿ ಇಂಪಾರ್ಟೆಂಟ್ಲಿ 2015 ಜುಲೈ 31 ನಾವೇನು ಮಾಡ್ತೀವಪ್ಪ ಅಂದರೆ ಯೂಶಲಿ ಈ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ, ವೆರಿ ಇಂಪಾರ್ಟೆಂಟ್ಲಿ. ಹಾಗಿದ್ರೆ ದೇಶದ ಸುತ್ತ ಆವರಿಸ್ಕೊಂಡು ಸಮುದ್ರ ತೀರ ವಾಣಿಜ್ಯ ಉದ್ದೇಶ ಸಂಪರ್ಕವಾಗಿ ಬಳಸ್ಕೊಳ್ಳೋದು ಅಂದರೆ ಓಕೆ. ಎಸ್, ಇನ್ ದಿಸ್ ರೀಜನ್ ವಿ ಹ್ಯಾವ್ ಅ ಕೋಸ್ಟಲ್ ಫೆಸಿಲಿಟಿ. ಎಲ್ಲಿಂದ? ಸೊ ಗುಜರಾತಿಂದ ಹಿಡ್ಕೊಂಡು ಈ ಕಡೆ ಬರುವಂಥ ಕೋಲ್ಕತ್ತಾ ಮೀನ್ಸ್ ಪಶ್ಚಿಮ ಬಂಗಾಳದವರೆಗೂ. ಓಕೆ, ವಿ ಹ್ಯಾವ್ ಇಲ್ಲೇನಪ್ಪ ಅಂತ ಯೂಶಲಿ ಕಾಂಡ್ಲಾ ಬಂದರು ನೋಡ್ತೀವಿ ನಾವು. ಕಾಂಡ್ಲಾ ಪೋರ್ಟ್, ಮುಂಬೈ ಪೋರ್ಟ್, ನವಸೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್ ಬಂದರು, ಟುಟುಕೋರಿನ್, ಎನ್ನೂರ್, ಚೆನ್ನೈ ಬಂದರು, ವಿಶಾಖಪಟ್ಟಣಂ ಪೋರ್ಟ್, ಪ್ಯಾರಾದೀಪ್, ಕೋಲ್ಕತ್ತಾ, ಹಾಲ್ದಿಯಾ. ಇಲ್ಲಿ ಬಂದರೆ ಯೂಶಲಿ ನಮಗಿರುವಂಥದ್ದು ಯಾವುದಪ್ಪ ಅಂತಂದರೆ ಯಾವುದು? ಪೋರ್ಟ್ ಬ್ಲೇರ್. ಓಕೆ, ಎಸ್, ಪೋರ್ಟ್ ಬ್ಲೇರ್. ಎಸ್, ಭಾರತದ ಏಕೈಕ ಸಮುದ್ರ ಬಂದರು ಅಂದರೆ ದ್ವೀಪ ಬಂದರು. ಓಕೆ, ಐಲ್ಯಾಂಡ್ ಪೋರ್ಟ್. ಹಾಗಿದ್ರೆ ಇಲ್ಲಿರುವಂಥ ಕೋಸ್ಟಲ್ ಫೆಸಿಲಿಟಿಗಳನ್ನು ಅಂದರೆ ಈ ಕೋಸ್ಟಲ್ ಫೆಸಿಲಿಟಿ ನಮ್ಗೆ ನಮ್ಮ ಗಾಡ್ ಗ್ರೇಸ್, ನಮ್ಗೆ ದೇವರಿಂದ ಬಂದಿರೋದು. ಸೊ ಇದನ್ನು ನಾವು ಎದಕ್ಕೋಸ್ಕರ ಬಳಸ್ಕೋಬೇಕಪ್ಪ ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ. ಎದಕ್ಕೋಸ್ಕರ ಬಳಸ್ಕೋಬೇಕಾ? ಕಮರ್ಷಿಯಲ್ ಆ್ಯಕ್ಟಿವಿಟಿಗೋಸ್ಕರ ಇದನ್ನು ಬಳಸ್ಕೊಳ್ಬೇಕು. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬಳಸೋದಂದ್ರೆ ಹೆಂಗೆ? ಯೂಜ್ವಲಿ ಇದ್ರ ಮುಖಾಂತರ ನಾವು ಇಲ್ಲಿ ಪೋರ್ಟ್ಸ್ಗಳ ಮಧ್ಯೆ ನಾವು ರೋಡ್ಗಳನ್ನು ಏನು ಮಾಡಬೇಕು? ಕನ್ಸ್ಟ್ರಕ್ಟ್ ಮಾಡಬೇಕು. ಪೋರ್ಟ್ಸ್ಗಳ ಮಧ್ಯೆ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಏನು ಮಾಡೋದಪ್ಪ ಅಂತಂದರೆ ಇನ್ಕ್ರೀಸ್ ಮಾಡೋದು. ಟ್ರಾನ್ಸ್ಪೋರ್ಟೇಷನ್ ಇನ್ಕ್ರೀಸ್ ಮಾಡೋದಾದರೆ ನಮ್ಗೆ ಯೂಸ್ ಆಗ್ತದಪ್ಪ ಅಂತಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ಏನಾಗ್ತದಪ್ಪ ಅಂತಂದರೆ ಹೆಲ್ಪ್ ಆಗ್ತದೆ. ಎಸ್, ಏನಾಗ್ತದೆ? ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ಗೆ ಗೌರ್ಮೆಂಟ್ ಏನು ಮಾಡ್ತಾ ಹೋಗ್ತದಪ್ಪ ಅಂದರೆ ಹೆಲ್ಪ್ ಆಗಬೇಕನ್ನುವಂಥ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ? ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಯೂಶಲಿ ಗೊತ್ತಿರಲಿ, ನಮ್ಮದು 6100 ಕಿಲೋಮೀಟ್ರ್ ಏನದಪ್ಪ ಅಂತಂದರೆ ಮೇನ್ಲ್ಯಾಂಡ್ ಕೋಸ್ಟಲ್ ಟೋಟಲ್ ಏರಿಯಾ ನಮ್ಮದು. ಎಷ್ಟು? 6100 ಕಿಲೋಮೀಟರ್ ಇಸ್ ಓನ್ಲಿ ಮೇನ್ಲ್ಯಾಂಡ್. ಇಫ್ ಇನ್ ಕೇಸ್ ನಾವು ಇನ್ಕ್ಲೂಡ್ಸ್ ಐಲ್ಯಾಂಡ್ಸ್ಗಳು ನಾವೇನು ಇನ್ಕ್ಲೂಡ್ ಮಾಡಿಬಿಟ್ಟು ಅಂತಂದರೆ ಗೊತ್ತಿರಲಿ, 7164.5 ಕಿಲೋಮೀಟರ್. ಎಸ್, 7164.1 ಕಿಲೋಮೀಟರ್. ಸೊ ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಭಾಗದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಎಸ್, ರೋಡ್ಗಳನ್ನು ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಎಸ್, ಇಲ್ಲಿ ನಾವೇನು ಮಾಡಬೇಕಾ? ರೋಡ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವ ಮುಖಾಂತರ ಇಲ್ಲಿ ನಾವೇನು ಮಾಡಬೇಕಾ? ರೋಡ್ಸ್ ಕನ್ಸ್ಟ್ರಕ್ಟ್ ಮಾಡುವ ಮುಖಾಂತರ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ಗಳನ್ನು ನಾವು ಇನ್ಕ್ರೀಸ್ ಮಾಡಬೇಕನ್ನುವಂಥ ಉದ್ದೇಶಕ್ಕೋಸ್ಕರ ತಂದಂಥ ಒಂದು ಪ್ರಾಜೆಕ್ಟ್ ಈಸ್ ಕಾಲ್ಡ್ ಆ್ಯಸ್ ಭಾರತ್ ಸಾಗರಮಾಲಾ ಯೋಜನಾ. ಹಾಗಿದ್ರೆ ಈ ಪ್ರಾಜೆಕ್ಟ್ ಅಡಿಯಲ್ಲಿ ಏನೇನೆಲ್ಲ ಮಾಡ್ತಾರ? ಫಸ್ಟ್ ಒನ್ ಈಸ್ ಇಲ್ಲಿ ಇಂಟರ್ಪೋರ್ಟ್ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದು. ರೋಡ್ ಕನ್ಸ್ಟ್ರಕ್ಷನ್ ಮಾಡೋದು. ಎಸ್, ವೆರಿ ಇಂಪಾರ್ಟೆಂಟ್ಲಿ ಇಂಟರ್ಪೋರ್ಟ್ ರೋಡ್ ಕನ್ಸ್ಟ್ರಕ್ಷನ್ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಪ್ಪ? ಪೋರ್ಟ್ಸ್ ಡೆವಲಪ್ಮೆಂಟ್. ಎಸ್, ಪೋರ್ಟ್ಸ್ ಡೆವಲಪ್ಮೆಂಟ್. ಎಸ್, ಪೋರ್ಟ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡೋದು. ಜೊತೆಗೆ ಥರ್ಡ್ ಒನ್ ಏನಪ್ಪ ಅಂತಂದರೆ ಯೂಶಲಿ ಗ್ರೀನ್ ಪೋರ್ಟ್ಸ್ಗಳನ್ನು ಮೇಂಟೈನ್ ಮಾಡೋದು. ಗ್ರೀನ್ ಪೋರ್ಟ್ಸ್ ಇಟ್ ಮೀನ್ಸ್ ಎಲ್ಲ ಕಡೆ ನಾವೇನು ಮಾಡೋದು? ಸಸಿಗಳನ್ನು ನೆಡುವ ಮುಖಾಂತರ ಗ್ರೀನ್ ಪೋರ್ಟ್ಸ್ ಅಂದರೆ ಪೋರ್ಟ್ಸ್ಗಳಲ್ಲಿ ನಾವು ಗ್ರೀನರಿಯನ್ನು ಮೇಂಟೈನ್ ಮಾಡೋದು. ಲೈಕ್ ಹಸಿರು ಸಸ್ಯಗಳ ನಿರ್ಮಾಣ ಮಾಡೋ ಮುಖಾಂತರ ಮರಗಿಡಗಳನ್ನು ಬೆಳೆಸೋದು. ಎಸ್, ಸೊ ನಾಟ್ ಪೋರ್ಟ್ ಇಟ್ ಮೀನ್ಸ್ ಇಲ್ಲಿ ಒಂದು ಪೋರ್ಟು ಇನ್ನೊಂದು ಪೋರ್ಟು ನಾ ಹೇಳಿದೆ ಇಂಟರ್ ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್. ಗಿಡ ನೆಡೋದು ಮೀನ್ಸ್ ಇಲ್ಲಿ ಅಲ್ಲ, ಗಿಡ ನೆಡೋದು ಇಟ್ ಮೀನ್ಸ್ ಈ ಏರಿಯಾದಲ್ಲಿ. ಗಾಟ್ ಇಟ್ ಮೈ ಪಾಯಿಂಟ್? ಎಸ್.
ಓಕೆ ಎಸ್ ಲೀವ್ ಇಟ್. ಹಾಗಿದ್ರೆ ದೀಪಗಂಟೆ 7000 ಇಲ್ಲಿ ನೋಡಿರಿ. ಸೊ ದಿಸ್ ಇಸ್ ಅ ರಾಂಗ್ ನಂಬರ್. ವಿ ಹ್ಯಾವ್ 7514.6 ಕಿಲೋಮೀಟರ್. ಎಷ್ಟು? 7514.6 ಕಿಲೋಮೀಟರ್ ಏನು ಮಾಡೋದಪ್ಪ ಅಂತಂದರೆ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗೋದು. ಸೊ ಇವನ್ನ 2025ಗೆ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಹಾಕ್ಕೊಂಡಿವಿ. ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ? ಎಸ್ 2015 ಹಾಕ್ಕೊಂಡಿದ್ದೀವಿ. ಕಂಪ್ಲೀಟ್ ಮಾಡೋದು 2020. ಅಂದರೆ ಇದ್ರ 10 ಇಯರ್ಸಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಕಂಪ್ಲೀಟ್ ಮಾಡಬೇಕು. ವಿತಿನ್ 10 ಇಯರ್ಸ್ ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಪ್ರೋಗ್ರಾಮ್. ಹಾಗಿದ್ರೆ ಈ ಮುಖಾಂತರ ಬಂದರುಗಳ ಸಾಮರ್ಥ್ಯ 300 ಕೋಟಿ ಟನ್ಗೆ ಹೆಚ್ಚಿಸಬೇಕು. ಅಂದರೆ ಕೆಪಾಸಿಟಿ ಆಫ್ ಪೋರ್ಟ್ಸ್ಗಳನ್ನು ನಾವೇನು ಮಾಡಬೇಕು? ಇನ್ಕ್ರೀಸ್ ಮಾಡಬೇಕು. 300 crore ಟನ್, 300 ಕೋಟಿ ಟನ್ಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ಇನ್ಕ್ರೀಸ್ ಮಾಡೋದು. 300 crore ಟನ್ ಇಟ್ ಮೀನ್ಸ್ ಏನಪ್ಪ ಅಂದರೆ ಅಷ್ಟು ಗಾತ್ರದ ಅಷ್ಟು ವೇಟ್ ಇರುವಂತಹ ಗೂಡ್ಸ್ಗಳನ್ನು ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಸನ್ನು ಪ್ರೊವೈಡ್ ಮಾಡೋದು. ಓಕೆನಾ? ಎಸ್. ಇದಕ್ಕಾಗಿ 5 ಬಂದರುಗಳು ಹೇಳಿದೆ ನಾನು, ಪೋರ್ಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡೋದು ಅಂಥೇಳಿ. ಅಂಡರ್ ದಿಸ್ ಪ್ರಾಜೆಕ್ಟ್ ಯೂಶಲಿ ನಾವೇನು ಮಾಡ್ತಿದ್ದೇವಪ್ಪ ಅಂತಂದರೆ 5 ಪೋರ್ಟ್ಸ್ಗಳನ್ನ ಡೆವಲಪ್ಮೆಂಟ್. ಎಷ್ಟು? 5 ಪೋರ್ಟ್ಸ್ಗಳನ್ನು ಫಸ್ಟ್ ಫೇಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. 25 ಆದಮೇಲೆ ಇಫ್ ದೇ ವಾಂಟ್ ಅವರು ನೆಕ್ಸ್ಟ್ ಫೇಸನ್ನು ತಂದಾಗ ಬೇಕಿದ್ದರೆ ಎಸ್ ಅವ್ರು ಮಾಡ್ಬೋದು. ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದರೆ ಸೊ ಇದ್ರದ್ದು ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ 1 crore ಎಂಪ್ಲಾಯ್ಮೆಂಟ್ಗಳು ಜನ್ರೇಟ್ ಆಗ್ತವೆ. ಎಸ್ ಎಸ್ ದೆ ಸೇಯಿಂಗ್ 1 ಕೋಟಿ, ನಾಟ್ ಓನ್ಲಿ 1 ಕೋಟಿ, ದೇ ಆರ್ ಸೇಯಿಂಗ್ 1 ಕೋಟಿಗೂ ಅಧಿಕ. ಎಸ್, ಹಬ್ ಅದು ಲೈಕ್ ಹಬ್ ಥರ ಇರ್ತದೆ ಅದು. ಓಕೆ, ಯಾವ್ಯಾವ ರೀತಿ ಶಿಪ್ಗಳು ಅಂದ್ರೆ ಅಲ್ಲಿ ಬೋಟ್ ಕನ್ಸ್ಟ್ರಕ್ಷನ್ಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತದೆ, ಟ್ರಾನ್ಸ್ಪೋರ್ಟೇಷನ್. ಸೊ ಈ ರೀತಿ ಎಲ್ಲ ದೃಷ್ಟಿಕೋನದಿಂದ ಕೂಡ 1 ಕೋಟಿ ಉದ್ಯೋಗಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಉದ್ಯೋಗಗಳ ನಿರ್ಮಾಣ. ಎಸ್, ಬಂದರುಗಳ ಅಭಿವೃದ್ಧಿ ಸಮುದಾಯಗಳನ್ನು ಇಲ್ಲೇನು ಮಾಡ್ತಾ ಹೋಗೋದಪ್ಪ ಅಂದರೆ ನಿರ್ಮಾಣ ಮಾಡ್ತಾ ಹೋಗೋದು. ಎಸ್, ವೆರಿ ಇಂಪಾರ್ಟೆಂಟ್ಲಿ. ಎಸ್, ಮೇಲೆ ಅಂತೂ ಡೆಪ್ತಾಗಿ ಹೋದ್ನಾ ಇಷ್ಟು ಬೇಗ? ಅಲ್ಲ, ಮೇಲೆ ಹೋಗೋದು ನನಗೆ ಅನುಕೂಲ, ಲಘು ಮುಗಿಸ್ಬಿಡ್ತೀನಿ. ಓಕೆ, ಈ ಪ್ರಾಜೆಕ್ಟ್ ಇಲ್ಲಿ ನೋಡ್ರಿ, ಪೋರ್ಟ್ಸ್ಗಳನ್ನು ನಾವೇನು ಮಾಡ್ಲಿಕ್ಕೆ ಮಾಡರ್ನೈಸ್ ಮಾಡ್ತಾ ಇದ್ದೀವಿ. ಅವರು ಡೇಟಾ ಕೊಡ್ತಾ ಇದ್ದಾರೆ. 6 ಹೊಸ ಬಂದರುಗಳನ್ನು ಅಲಾಂಗ್ ವಿತ್ ದ್ಯಾಟ್ 5 ಪೋರ್ಟ್ಸ್ನ ಡೆವಲಪ್ಮೆಂಟ್ ಮಾಡೋದ್ರ ಜೊತೆಗೆ 6 ನ್ಯೂ ಪೋರ್ಟ್ಸ್ಗಳನ್ನು 6 ನ್ಯೂ ಪೋರ್ಟ್ಸ್ ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ 6 ನ್ಯೂ ಪೋರ್ಟ್ಸ್ಗಳನ್ನು ಏನು ಮಾಡೋದಪ್ಪ ಅಂತಂದರೆ ಡೆವಲಪ್ಮೆಂಟ್ ಮಾಡೋದು. ಓಕೆನಾ? ಅಲಾಂಗ್ ವಿತ್ ದ್ಯಾಟ್ ಎಷ್ಟು ಅದಕ್ಕೆ ಖರ್ಚು ಎಷ್ಟಾಗಲಿಕ್ಕೆ 1 crore rupees. 6 ports for 1 crore. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಹಾಕಿಬಿಡ್ತೀನಿ. ಸಿಕ್ಸ್ ನ್ಯೂ ಪೋರ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. 1 crore rupees. ಎಷ್ಟು ಖರ್ಚಾಗ್ಲಿಕ್ಕತ್ತದ? 1 crore rupees. 6 ನ್ಯೂ ಪೋರ್ಟ್ಸ್, ಫಸ್ಟ್ ಒನ್. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ 2 ಲಕ್ಷ ಕೋಟಿ ವೆಚ್ಚದಲ್ಲಿ 10,000 ಕಿಲೋಮೀಟರ್ ಸಂಪರ್ಕ ಕಾರಿಡಾರ್. ಅಂದರೆ 2 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಕಿಲೋಮೀಟರ್ ಕಾರಿಡಾರ್ ನಿರ್ಮಾಣ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂಗೆ ಎಷ್ಟು 2 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದ್ರೆ 7 ಹೊಸ 10,000 ಕಿಲೋಮೀಟರ್ ಕಾರಿಡಾರ್, 10,000 ಕಿಲೋಮೀಟರ್ ಕಾರಿಡಾರ್, 10,000 ಕಿಲೋಮೀಟರ್ ಕಾರಿಡಾರ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಎಸ್, ಅಲಾಂಗ್ ವಿತ್ ದ್ಯಾಟ್ 14 ಕರಾವಳಿ SEZ, 14 ಕೋಸ್ಟಲ್ SEZs. ಎಸ್, ವೆರಿ ಗುಡ್. ಕಾರಿಡಾರ್. ಓಕೆ, ಇಲ್ಲಿ ನೋಡ್ರಿ, ಈ ಪ್ರಾಜೆಕ್ಟ್ ಅಡಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡೀತದೆ? ಕರ್ನಾಟಕ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಎಲ್ಲೆಲ್ಲಿ? ಕರ್ನಾಟಕದಾಗ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಯಪ್ಪ ಅಂತಂದರೆ ಫಸ್ಟ್ ಒನ್ ಅಂಕೋಲಾ ಹುಬ್ಬಳ್ಳಿ ಹೈವೇ, ಅಂಕೋಲಾ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ, ಅಂಕೋಲಾ ಹುಬ್ಬಳ್ಳಿ ನ್ಯಾಷನಲ್ ಹೈವೇ, ಮಂಗಳೂರು ಬೆಂಗಳೂರು ಹೈವೇ, ಮಂಗಳೂರು ಬೆಂಗಳೂರು ಹೈವೇ. ಅಲ್ಲಿ ಬರೆದಿದ್ದೇನು, ಪೋರ್ಟ್ಗಳನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಪೋರ್ಟ್ಗಳ ಮಧ್ಯದ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದು. ಓಕೆನಾ? ಇಲ್ಲಿ ಅಂಕೋಲಾ ಕೋಸ್ಟಲ್ ಫೆಸಿಲಿಟಿ ಅದ.
ಅಲ್ಲಿಂದ ಮೇನ್ಲ್ಯಾಂಡ್ಗೆ ಕನೆಕ್ಟಿವಿಟಿ ಬೇಕಂದರೆ ವಿ ವಾಂಟ್ ಗುಡ್ ರೋಡ್ಸ್. ಹಾಂ ಹೌದಲ್ಲ. ಸೊ ಅಂಕೋಲ ಹುಬ್ಳಿ. ಓಕೆ. ಸೊ ನೆಕ್ಸ್ಟ್ ಕಾಮಗಾರಿ ಶಿರಡಿ ಘಾಟ್ ಕನ್ಸ್ಟ್ರಕ್ಷನ್. ಶಿರಡಿ ಘಾಟ್, ಶಿರಡಿ ಘಾಟ್. ಓಕೆ. ನೆಕ್ಸ್ಟ್ ತುಮಕೂರು ಹೊನ್ನಾವರ, ತುಮಕೂರು ಹೊನ್ನಾವರ, ಬೆಂಗಳೂರು ನ್ಯಾಷನಲ್ ಹೈವೇ. ನೆಕ್ಸ್ಟ್ ಬೆಳಗಾವಿ ಪಣಜಿ, ಏನು ಬರಲಿ ದಿಸ್ ಇಸ್, ಇದು ಪೋರ್ಟ್ ಡೆವಲಪ್ಮೆಂಟ್ ಅಲ್ಲ. ನೀನು ಅಂದ್ಕೊಳ್ಳೋದು ಒನ್ ಪಾಯಿಂಟ್ ಪೋರ್ಟ್ ಇರಬೇಕು, ಇನ್ನೊಂದು ಪಾಯಿಂಟ್ ಕನೆಕ್ಟಿವಿಟಿ ತರಬೇಕು ಅಲ್ಲ. ಅಂದರೆ ಪೋರ್ಟ್ಗಳಿದ್ದ ಒಂದು ಪೋರ್ಟ್ಗೆ ಹೋಗೋ ಮುಂದೆ ಮೇನ್ಲ್ಯಾಂಡ್ಗೆ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅವರು. ಓಕೆನಾ. ಎಸ್. ಸೊ ನೆಕ್ಸ್ಟ್ ಮಂಗಳೂರು ಮೂಡುಬಿದ್ರೆ, ಮಂಗಳೂರು ಮೂಡುಬಿದ್ರೆ. ಸೊ ನೆಕ್ಸ್ಟ್ ಹಾವೇರಿ ಬೇಲಿಕೇರಿ, ಹಾವೇರಿ ಬೇಲಿಕೇರಿ. ಓಕೆ. ಎಸ್. ಹಾಗಿದ್ರೆ ಆ್ಯಸ್ ಐ ಸೆಡ್ ಆ 5 ಬಂದರುಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಎಷ್ಟು? 5. ಆಗಲೇ ಹೇಳಿದ್ನಲ್ಲ 5 ಬಂದರು. ಯಾವ್ಯಾವುದು? ಸಾಗರ್ ಐಲ್ಯಾಂಡ್ ವೆಸ್ಟ್ ಬೆಂಗಾಲ್ 5 ಪೋರ್ಟ್, 5 ಪೋರ್ಟ್ಸ್. ಸಾಗರ್ ಐಲ್ಯಾಂಡ್ West Bengal, Sagar Island, West Bengal. Second one is Kolkhel, Tamil Nadu, Kolkhel. Tamil Nadu, Kolkhel, Tamil Nadu. Vadhavan, Gujarat, Vadhavan, Gujarat. ವಾಧವನ್ ಗುಜರಾತ್. ತಡದಿ ಕರ್ನಾಟಕ. ತಡದಿ ಕರ್ನಾಟಕ. ಮಚಲಿಪಟ್ಟಣ ಆಂಧ್ರ ಪ್ರದೇಶ್. ಓಕೆ.